केसीएन में आपका स्वागत है। मैं किंग हमीद। ಏನು 10ನೇ ತಾರೀಕು ಏನು ಇನ್ಸಿಡೆಂಟ್ ನಡೀತು, RSS ಸೇರಿರುವಂತ ಸುರೇಶ್ ಪಾಂಡುರಂಗ ಅನ್ನುವಂತ ವ್ಯಕ್ತಿ ಒಂದು ಪೋಸ್ಟ್ ಅನ್ನ ಹಾಕಿ ಗಲಭೆಗೆಲ್ಲ ಏನ್ ಕಾರಣಕರ್ತನಾಗಿದ್ದಾನ ಅವನಿಂದ ಇಲ್ಲಿ ತನಕ ಯಾವ ರೀತಿ ವ್ಯವಸ್ಥೆ ಆಗಿದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು. ಅವತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲಾ ನಾಯಕರುಗಳು ಸೇರಿ ಅವತ್ತು ನಡೆದಂತ ದೊಡ್ಡ ಘಟನೆ ಏನ್ ನಡೀತಿತ್ತು ಅದಕ್ಕೆ ತಡೆಯುವಂತ ಕೆಲಸವನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರುಗಳು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿದ್ರು. ಆದ್ರೆ ಕೆಲವು ಮಾಧ್ಯಮಗಳು ನಮ್ಮ ಪಕ್ಷ ನಿಷೇಧಿತ ಪಕ್ಷ ಹಾಗೂ ಈ ಗಲಭೆಯಲ್ಲಿ ನಮ್ಮ ಕಾರ್ಯಕರ್ತರು, ಅದರಲ್ಲಿ ಎಸ್ಪೆಷಲಿ ನಮ್ಮ ವಾರ್ಡ್ ನಂಬರ್ 33ನ ನಾಯಕರಾದಂತ ಅಮ್ಜದ್ ಅವರ ಹೆಸರು ಸುಮ್ನೆ ಎಳೆದಿ ತರುವಂತದ್ದು ಮತ್ತೆ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಏನ್ ಮಾಡ್ತಿದ್ರು, ಅದ್ರ ವಿರುದ್ಧ ನಾವು ಇವತ್ತು ಠಾಣಾ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅವರ ವಿರುದ್ಧ ದೂರನ್ನ ದಾಖಲೆ ಮಾಡಿದ್ದೀವಿ. ಏನು ಒಂದು ನಿಷೇಧಿತ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎನ್ನುವಂತ ವಿಚಾರವನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ಇಡೀ ಕರ್ನಾಟಕ ಜನತೆಗೆ ಒಂದು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ನಾಯಕರಾದಂತ ಅಮ್ಜದ್ ಅವರು ಅರೆಸ್ಟ್ ಆಗಿದ್ದಾರೆ ಎನ್ನುವಂತ ಅಪಪ್ರಚಾರವನ್ನ ಏನ್ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ನಾವುಗಳು ಅವರು ಇವತ್ತು ಡಿಫಾರ್ಮೇಶನ್ ಕೇಸು ಮತ್ತೆ ಅದು ಮಾಧ್ಯಮದವರಿಗೆ ಮೇಲೆ ಒಂದು ಕೇಸನ್ನ ನಾವು ಇವತ್ತು ದೂರನ್ನ ದಾಖಲೆ ಮಾಡಿದ್ದೀವಿ. ಅದರ ಪ್ರಯುಕ್ತ ಇವತ್ತು ಠಾಣಾ ಅಧಿಕಾರಿಗಳಿಗೆ ಭೇಟಿ ಮಾಡಿ ಇವತ್ತಿನ ಇದು ಕೂಲಂಕುಷವಾಗಿ ಪರಿಶೀಲನೆ ಆಗ್ಬೇಕು. ಮತ್ತೆ ಇದರ ವಿರುದ್ಧ ಯಾರಿದ್ದಾರೆ ಆಂಕರ್ಗಳು ಮತ್ತೆ ಟಿವಿ ಮಾಧ್ಯಮದವರು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅನ್ನುವಂತ ವಿಚಾರವನ್ನ ಇವತ್ತು ಠಾಣಾ ಅಧಿಕಾರಿಗಳ ಮುಂದೆ ನಾವು ಮಡಗಿದ್ದೀವಿ. ಏನು ಅಲ್ಲ, ಅದು ಇನ್ನೂ ಕೂಡ ಡಿಲೀಟ್ ಮಾಡಿಲ್ಲ. ಆ ಸುದ್ದಿ ಎಲ್ಲ ಮುಖ್ಯವಾಹಿನಿಗಳಲ್ಲಿ ಬರ್ತಾ ಇದೆ. ಸ್ವಲ್ಪ ಮುಖ್ಯವಾಹಿನಿಗಳಲ್ಲಿ ಮಾಡ್ತಾ ಇದ್ದಾರೆ, ಅದು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ನಮ್ಮ ಅಮ್ಜದ್ ರವರಿಗೆ ಮುಜುಗರ ತರುವಂತ ಕೆಲಸ. ಅದು ನಾವು ಕೆಲಸ ಮಾಡಿರ್ತೀವಿ. ಅದು ಕಾನೂನು ಸುವ್ಯವಸ್ಥೆ ಅಧಿಕಾರಿಯಾದಂತಹ DCP ಅವರು ಕೂಡ ನಮ್ಮ ಕೆಲಸವನ್ನ ನೋಡಿದ್ದಾರೆ. ಇಲ್ಲ ಠಾಣಾ ಅಧಿಕಾರಿಗಳು ಮತ್ತೆ ಇಲ್ಲಿನ ಎಲ್ಲ ಸಿಬ್ಬಂದಿಯವರು ನಮ್ಮನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ. ನೀವುಗಳು ಇದ್ದಿದ್ದ ಕಾರಣಕ್ಕೆ ದೊಡ್ಡ ಅನಾಹುತ ಆಗೋದನ್ನ ತಡೆದಿದ್ದೀರಾ ಎನ್ನುವಂತ ವಿಚಾರ ಕೂಡ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಮಾಧ್ಯಮದವ್ರು ನೀವು ಕೂಡ ಅವತ್ತು ಇದ್ರಿ, ಯಾವ ರೀತಿ ನಾವು ಕೆಲಸವನ್ನ ಮಾಡಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ನಮ್ಮ ನಾಯಕರುಗಳು ನಮ್ಮ ಕಾರ್ಯಕರ್ತರು ಅವತ್ತು ಪೂರ್ತಿ ರಾತ್ರಿ ಇದ್ದಿ ಕೆಲಸವನ್ನ ನಾವು ಮಾಡಿದ್ದೀವಿ. ಇವರು ಕೆಲವು ಮಾಧ್ಯಮಗಳು SDPI ನ ಸುಮ್ನೆ ತಂದಿ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಅದು ಕಾನೂನು ಬಾಹಿರ. ಅವರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅನ್ನುವಂತ ನಾನು ಅವ್ರ ಮೇಲೆ ಏನು ಪ್ರೆಷರ್ ಅನ್ನ ಹಾಕ್ತೇನೆ ಡಿಪಾರ್ಟ್ಮೆಂಟ್ಗೆ. ಇಮಿಡಿಯೇಟ್ ಅವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಬೇಕು ಅನ್ನೋದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಟ್ಟು, ಇಮಿಡಿಯೇಟ್ ಆಗಿ ಏನು ಅವರು ನಮ್ಮ ದೂರನ್ನ ಸ್ವೀಕರಿಸಿ ಇಮಿಡಿಯೇಟ್ ಅದಕ್ಕೆ ಪಿಟಿಷನ್ ಕೂಡ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಅದ್ರ ಮೇಲೆ ನಾವು ಆಕ್ಷನ್ ಅನ್ನ ತಗೊಳ್ತೀವಿ ಅನ್ನುವಂತ ವಿಚಾರವು ಮತ್ತೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ನಾವು ಕೋರ್ಟ್ ಮುಖಾಂತರ ಡಿಫಾರ್ಮೇಶನ್ ಕೇಸ್ ಹಾಕೋದು, ಆ ಚಾನೆಲ್ಗಳ ಆಂಕರ್ ಮೇಲೆ ಕೂಡ ನಾವು ಡಿಫಾರ್ಮೇಶನ್ ಕೇಸ್ ಹಾಕೋದು. ಮುಂದೆ ನಾವು ಕೋರ್ಟಿನ ನಾವು ಈಗ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಅದೇ ರಿಕ್ವೆಸ್ಟ್ ಮಾಡಿದ್ದು, ನೀವು ಯಾವುದೇ ಒಬ್ಬ ನಿರಪರಾಧಿಗೆ, ಯಾವುದೇ ಅಮಾಯಕನಿಗೆ ಅರೆಸ್ಟ್ ಮಾಡಬಾರ್ದು. ಏನಕ್ಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, 1000 ನಿರಪರಾಧಿಗಳು ಶಿಕ್ಷೆ ಬಿಟ್ಬಿಟ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಅದೇ ರೀತಿ ಯಾವುದೇ ಒಬ್ಬ ನಿರಪರಾಧಿಗೆ ಅಮಾಯಕನಿಗೆ ಶಿಕ್ಷೆಗೆ ಗುರಿಪಡಿಸಬಾರ್ದು ಅನ್ನೋಂತ ವಿಚಾರವನ್ನ ನಾವು ಅವ್ರಿಗೆ ಹೇಳಿದ್ದೀವಿ. ಅದನ್ನ ಭರವಸೆ ಅವರು ಕೊಟ್ಟಿದ್ದಾರೆ. ಅದು ಕೋರ್ಟ್ ಪ್ರೊಸೀಜರ್, ಅದು ಲಾಯರ್ ಮುಖಾಂತರ ಅದು ಏನಾಗುತ್ತೆ ನೋಡ್ಬೇಕು. ಅದು ಯಾರು ಅರೆಸ್ಟ್ ಮಾಡಿದಾರೆ ಇನ್ನೂ ಸಂಪೂರ್ಣ ಮಾಹಿತಿ ನನ್ಗಿಲ್ಲ. ಅದು ಯಾರು ಅರೆಸ್ಟ್ ಮಾಡಿದಾರೋ ಮಾಡಿಲ್ವೋ, ಅವರು ಅಮಾಯಕರು ಇವರು ಆರೋಪಿಗಳು ಅದಂತ ವಿಚಾರ ನನಗೆ ಗೊತ್ತಿಲ್ಲ. ಇನ್ನೂ ಅದು ನೋಡ್ಬೇಕು. ನೋಡಿದ ನಂತರ ಅದ್ರ ಬಗ್ಗೆ ನಾನು ನಿಮ್ಗೆ ವಿಚಾರ ಅದೇ ನಾವು ಕ್ರಾಸ್ ಚೆಕ್ ಮಾಡ್ತಾ ಇದೀವಿ. ಅದು ಅಂಥದ್ದು ಅಮಾಯಕರಿದ್ರೆ ನಾವು ಪೊಲೀಸ್ ಅವ್ರಿಗೆ ಹೇಳಿ, ಅದು ಅಮಾಯಕ ಇದ್ರೆ ದಯವಿಟ್ಟು ಕಳಿಸ್ಕೊಡಿ ಎನ್ನುವಂತ ವಿಚಾರವೂ ಕೂಡ ಅವ್ರಿಗೆ ಹೇಳ್ತಾ ಇದೀವಿ.
मैं यथाच बताना चाहता हूँ सर, वो रात हमें यहाँ कॉपरेट करे पुलिस के सेनात मिल को अवाम को भेजने का सभी करे। यहाँ गए तो जो अवाम को भेजे सभी करे, पुलिस वाले हमको अच्छा मालूम है ये क्या क्या काम करे को। इसमें क्या तो जो वार्ड में सोशल वर्क कर ले कहीं, इसके नाम खराब होने के वास्ते क्या करे नो, मीडिया को और कासंग हला को खुद फोटो डाल को ही उन्होंने फोटो डाल को प्रोपेगेंडा कर रही हैं, इसे पकड़ ले इन्हें फसाद का था सो फर्स्ट को। ऐसा कि यहाँ हमारे डिस्ट्रिक्ट लीडर्स भी थे, पुलिस भी थी, इनको मालूम है अच्छा क्या काम करे और ये पैसे इन्हों खर्चा करे ना, ये पैसे शाबन गई वो गरीबां को देखो इन्हों क्या तो मदद करते तो किसका ही घर चलता था, शाबन की ठंडा करते थे। ये क्या करते प्रोपेगेंडा एसडीपी वाले आगे चल जा रही हैं, एसडीपी वाले आपको आगे बढ़ गए यहाँ क्या कि एसडीपी का क्या हो रहा है, यहाँ कौम का मसला था सो कौम के बच्चे जयलांग चल जाते थे, हमें समझाते थे सो चल जाओ और को। इसकी वजह से एक हसद के वास्ते, हसद जलन के वास्ते इन्हों ये काम कर को इनसे और चंद दिना में आता है कौन करेंगे और को लोग ही उन लोग मालूम होता। आज ने जो समा पुलिस इंक्वायरी को वो देख कर रही, वो पुलिस इंशाल्लाह आगे कार्रवाई करती है उसके खिलाफ और उनके खिलाफ भी कड़ी से कड़ी सजा देना कर हमें बता कर रही है।